ಸಹಕಾರ ರಂಗದ ಫ್ಯಾಕ್ಟ್ರಿಗಳು ಸೋಲ್ತಾ ಇದ್ದಾವೆ, ಸಾಲ ಮಾಡ್ಕೊಳ್ತಾ ಇದ್ದಾವೆ, ಅಥವಾ ಲಾಸ್ ಆಗ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಈ ರಾಜಕಾರಣಿಗಳು ತಮ್ಮ ರಾಜಕೀಯಕ್ಕೆ ಈ ಸಹಕಾರ ಸಂಘಗಳ ಅದು ಶುಗರ್ ಫ್ಯಾಕ್ಟ್ರಿ ದುಡ್ಡನ್ನು ಬಳಸಿಕೊಂಡು ತಮ್ಮ ರಾಜಕೀಯ ಮಾಡ್ಕೊತ ಹೊರಟಿದ್ದು ಅಂತೇಳಿ ಹಲವು ವಿಷಯಗಳಲ್ಲಿ ಸಾಬೀತಾದಂಥ ವಿಷಯ ಆಗಿದೆ. ಇದು ಇವತ್ತು ಅನೇಕ ಫ್ಯಾಕ್ಟ್ರಿಗಳಿರ್ಬೋದು. ನಾವು ಇವತ್ತು ಇದಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಸಹಕಾರ ಕ್ಷೇತ್ರದ ಹೆಚ್ಚು ಕಡಿಮೆ ರಾಜಕೀಯ ಜನ ಎಂಟ್ರಿ ಆದಂತಹ ಈ ಒಂದು ಶುಗರ್ ಫ್ಯಾಕ್ಟ್ರಿ ಲಾಸ್ ತೋರಿಸೋದು ಬಂದಿದ್ದು ಅದಾವಪ್ಪ ಅನ್ನುವಂಥ ಮಾತನ್ನು. ಯಾಕಂದ್ರೆ ಇದನ್ನು ನಿಜವಾಗಿಯೂ ನಿಮಗೆ ಈಗಾಗಲೇ ಹಿಂದೆ ಹೇಳಿದಂಗೆ ನಮ್ಮ ಬಾಬಾಗೌಡ ಪಾಟೀಲರು ಮತ್ತು ಡಿ ಇನಾಮದಾರರ ಒಂದು ರಾಜಕೀಯ ಒಂದು ತಿಕ್ಕಾಟದ ಕಾರಣ ಆಗಿತ್ತು. ಮೂಲತಃ ಬಾಬಾಗೌಡ ಪಾಟೀಲರು ರೈತರ ಹಿತ ದೃಷ್ಟಿಟ್ಕೊಂಡು ಬಂದರು, ಸ್ಥಾಪಿಸಿದರು, ಹೋರಾಟ ಮಾಡಿದರು. ಆದರೂ ಅವರು ಒಂದಿಷ್ಟು ಮೂಮೆಂಟಿಗೆ ಇದ್ರ ಹೆಲ್ಪ್ ತೊಗೊಂಡಿದ್ದಾರೆ ಅನ್ನೋಂಥ ಆರೋಪಗಳು ಅವ್ರ ಮೇಲಿದ್ದು. ಅದೇ ಕಾರಣ ಡಿ ಇನಾಮದಾರಂತೆ ಅವ್ರು ರಾಜಕಾರಣಿಗಳು ಮೊದಲು ಮಾಡ್ತಾ ಬಂದವರು. ಹೀಗಾಗಿ ಅಲ್ಲಿ ರಾಜಕೀಯ ಮತ್ತು ರೈತ ಎರಡೂ ಕೂಡ ಬೆಳೀತಾ ಬಂದಿದ್ದು. ಬಟ್ ಇವತ್ತೇನಾಗಿಬಿಟ್ಟದಪ್ಪ ಅಂತಂದ್ರೆ ರೈತರು ಹೋರಾಟ ಮಾಡಿದ್ದಾರೆ. ಇಲ್ಲಂತಲ್ಲ ಹೇಳಿದ್ದಿಲ್ಲ, ಮೊಕಾಶ್ ಅವರಾಗಿರ್ಬೋದು, ಬಾಬಾಗೌಡ ಪಾಟೀಲರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವರೆಲ್ಲ ಕುಡ್ಕೊಂಡು ಇವತ್ತು ಹೋರಾಟ ಹಂತಕ್ಕೆ ಬಂದಿದ್ದಾರೆ. ಅವರೆಲ್ಲ ನಿಂಗಪ್ಪ ಹಣಜಿ, ಮೀನಾಕ್ಷಿ ನೆರಹಳ್ಳಿ, KSR ಪಕ್ಷದ BG ಕುಂಬಾರ್, ಈಗಾಗಲೇ ನಿಮ್ಗೆ ಗೊತ್ತದ KSR ಪಕ್ಷ ರಾಜ್ಯ ಮಟ್ಟದ ರಾಜ್ಯ ಘಟಕದ ಅಧ್ಯಕ್ಷ ರವಿ ಕೃಷ್ಣ ರೆಡ್ಡಿ ಸಹಿತ ಅವರು ಇಲ್ಲಿ ಬಂದಿದ್ದರು. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥವ್ರು. ಅಂದ್ರೆ ಭ್ರಷ್ಟತೆಯನ್ನು ಕಿತ್ತಾಕಿ ನಾವು ಒಂದು ಪ್ರಾಮಾಣಿಕವಾದಂಥ ಒಂದು ಆಡಳಿತ ಕೊಡ್ತೀವಿ ಅಂತ ರೈತರನ್ನು ತೊಗೊಂಡು ಇವ್ರು ಮುಂದೆ ಬರ್ತಾಯಿದ್ದಾರೆ. ಹೀಗಾಗಿ ಅವ್ರು ಇವತ್ತು ಇವ್ರನ್ನ ಕೇಳ್ತಾ ಇದ್ದಾರೆ, ಯಾಕೆ ನೀವು ಬರ್ತಾಯಿದ್ದೀರಪ್ಪ ಏನು ಅಂದರೆ ಮತ್ತಷ್ಟು ಲಾಸ್ ಮಾಡಿ ತೋರಿಸಿ ಇದನ್ನು ಪ್ರೈವೇಟ್ದವ್ರು ಕೊಟ್ಟು ಬಿಡೋರೇನು, ಖಾಸಗಿಯವ್ರು ಕೊಡೋದ್ರೇನು ಅಂತ. ಯಾಕೆ ಈಗಾಗಲೇ ಹೀರಾ ಶುಗರ್ ಬಗ್ಗೆ ಬಂದಾಗ ಇದಾಗಿತ್ತು. ಮತ್ತು ಹಿಂದೆ ಗೊತ್ತಂದ್ರೆ ನಿಮಗೆ ಹೀರಾ ಶುಗರ್ ಇದನ್ನು ಕತ್ತಿ ಅವ್ರು ಪ್ರೈವೇಟ್ದವ್ರು ಕೊಡ್ತಾರೆ ಅಂದ ತಕ್ಷಣ ನಮ್ಮ ಜೊಲ್ಲೆ ಅವರು ಮತ್ತು ಜಾರಕಿಹೊಳಿ ಸಹೋದರರು ಕೊಡುವುದಿಲ್ಲ, ಅದು ಸಹಕಾರ ರಂಗದಲ್ಲಿ ಉಳಿಲ್ಲ ಅಂತೇನೋ ಇವತ್ತು ದುಡ್ಡು ಹಾಕ್ಕೊಂಡು ಒಂದು 200-300 ಕೋಟಿ ಹಾಕಿ ಮಾಡ್ತಾ ಇದ್ದಾರೆ. ಹಾಗೆ ಇದು ನಾಳೆ ನೀವು ಖಾಸಗಿಯವ್ರಿಗೆ ಕೊಡ್ತೀರಿ ಅಂತ ಇವರು ಭಯ ಅನ್ನೋದು. ಅಲ್ಲಂತ ಖಾಸಗಿಯವರಿಲ್ಲ, ಈಗಂತ ರಾಜಕಾರಣಿ ಅಂತ ಒಳಗೆ ಹೋಗಿದ್ದಾರೆ, ಮುಂದೇನಾಗ್ತದೆ ಗೊತ್ತಿಲ್ಲ. ಹಂಗೆ ನೀವೇನು ಮಾಡೋದ್ರಲ್ಲಿ ಇಲ್ಲ ಅಂತ ಅನ್ನೋಂಥ ಭಯವನ್ನು ಈ ಒಂದು ರೈತ ಅಭಿವೃದ್ಧಿ ಪ್ಯಾನಲ್ ನಾಯಕ ಬಸವರಾಜ್